ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ಬೇಕಂದ್ರೆ ಸರಳ ಆರ್ಥಿಕ ನೀತಿ ಬೇಕು ಅಂತ ಹೇಳಿದ್ರು. ಅದೇ ಕೋಮು ಸೌಹಾರ್ದತೆ ಇರಬೇಕು ಅಂತಾಗ ಅವ್ರನ್ನ ಗುಂಡಿಟ್ಕೊಂಡಂತ ನಾಥೂರಾಮ್ ಗೋಡ್ಸೆ ಈ RSS ಭಾರತೀಯ ಜನತಾ ಪಾರ್ಟಿ ಜನಸಂಘದ ಕಾರ್ಯಕರ್ತ ಅಂತ ನಾವು ಯಾರು ಸಹ ಮರಿಬಾರದು. ಆದ್ರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರು, ಬೂದಲಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು. ಅವ್ರ ಜೊತೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥವರು ಇಡೀ ಪ್ರಪಂಚದಲ್ಲೇ ಕುಖ್ಯಾತಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ಕೆಡದಂತ ಮೊಟ್ಟ ಮೊದಲನೇ ಪ್ರಯೋಗ ಮಾಡಿದಂತ ಯಡಿಯೂರಪ್ಪನವರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಭ್ರಷ್ಟಾಚಾರದ ಆಪಾದನೆ ಮಾಡತಕ್ಕಂಥದ್ದು ನೋಡಿದಾಗ ಎಷ್ಟು ಹಾಸ್ಯಾಸ್ಪದ ಅನ್ನೋದನ್ನ ನೀವು ಯೋಚನೆ ಮಾಡಿ. ಇದೇ ಯಡಿಯೂರಪ್ಪನವರು 2021 ಮುಖ್ಯಮಂತ್ರಿ ಆಗಿದ್ದಾಗ ಈಗ ಮರಿ ಯಡಿಯೂರಪ್ಪ ಪಾದಯಾತ್ರೆ ಬರ್ತಾ ಇದ್ದಾರೆ. ಮರಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು, ಡಿಫ್ಯಾಕ್ಟೋ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರಿಗೆ ಸಹಿ ಹಾಕಕ್ ಆಗ್ತಾ ಇರಲಿಲ್ಲ. ಹಬ್ಬ ಅಂದ್ರೆ ಒಂದು 10 ಸಿಗ್ನೇಚರ್ ಮಾಡಬಹುದಿತ್ತು. ಆದ್ರೆ ಸಾವಿರಾರು ಪತ್ರಗಳಿಗೆ ಸಿಗ್ನೇಚರ್ ಯಾರು ಮಾಡಿದ್ದಾರೆ ಅಂತ ಯೋಚನೆ ಮಾಡಿ. ಮುಖ್ಯಮಂತ್ರಿಗಳು ಇದ್ದಿದ್ರೆ ಚೆನ್ನಾಗಿರೋದು. ಸರ್ಕಾರದ ಮಂತ್ರಿಗಳೆಲ್ಲ ಇದ್ದೀರಿ. 1920ರಿಂದ 21 ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪತ್ರಗಳಿಗೆ ಯಾರು ಸಹಿ ಮಾಡಿದ್ದು ಅನ್ನೋದನ್ನ ನೀವು ತನಿಖೆ ಮಾಡಬೇಕಾಗುತ್ತೆ. ಆ ಕಡತಗಳ ಸಿಗ್ನೇಚರ್ನ ನೀವು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿನಲ್ಲಿ FSL ಅಂತಾರೆ, ಅದರಲ್ಲಿ ತನಿಖೆ ಮಾಡಿಸಿ ಎಷ್ಟು ಡೂಪ್ಲಿಕೇಟ್ ಸಿಗ್ನೇಚರ್ ವಿಜೇಂದ್ರ ಅವರು ಹಾಕಿದ್ದಾರೆ ಅಂತ ಹೇಳಿ ಸರ್ಕಾರದವರು ತನಿಖೆ ಮಾಡಬೇಕು ಅಂತ ಹೇಳಿ ನಾನು ಮಂತ್ರಿಗಳ ಮೂಲಕ ಮುಖ್ಯಮಂತ್ರಿಗಳ ಗಮನ ತರಲಿಕ್ಕೆ ಇಚ್ಛೆ ಬೀಳ್ತೇನೆ. ನಮಗೆ ಕಥೆ ಹೇಳ್ತಾ ಇದ್ದಾರೆ, ವಾಲ್ಮೀಕಿ ಹಗರಣ ಈಗಾಯ್ತು, ಮೂಡಾದಲ್ಲಿ ಈಗಾಯ್ತು ಅಂತ ಹೇಳಿ. ಹಗರಣದ ಪಿತಾಮಹ ವಿಜೇಂದ್ರ ಅವರ ಅಪ್ಪನ ಹೆಸರು ಯಾವುದೇ ಅಧಿಕಾರ ಇರಲಿಲ್ಲ. ವಿಜೇಂದ್ರ ಅವರಿಗೆ ಯಾವುದೇ ಅಧಿಕಾರ ಇರಲಿಲ್ಲ. ವಿಜೇಂದ್ರ ಅವರಿಗೆ ಅಧಿಕಾರ ಇಲ್ಲದೆ ಇರೋ ಸಂದರ್ಭದಲ್ಲಿ ಅವರ ಅಪ್ಪನ ಸಿಗ್ನೇಚರ್ ಹಾಕಿ ಟ್ರಾನ್ಸ್ಫರ್ ಆಗಲಿ, ಪೋಸ್ಟಿಂಗ್ ಆಗಲಿ ಅಥವಾ ಎಲ್ಲವನ್ನು ಸಹ ಮಾಡಿದಂತ ಈ ಒಂದು ಯಡಿಯೂರಪ್ಪನವರ ಮಗ ಅವರ ಸಿಗ್ನೇಚರ್ ಅನ್ನು FSL ಮಾಡಿ ತನಿಖೆ ಮಾಡಿಸಿ ಎಷ್ಟು ಹಗರಣಗಳಾಗಿದೆ ಅನ್ನೋದು ನೀವು ಯೋಚನೆ ಮಾಡಬೇಕಾಗುತ್ತೆ. ಆದ್ರಿಂದ ಬಂಧುಗಳ ಬಹಳ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಭಾರತೀಯ ಜನತಾ ಪಾರ್ಟಿ, ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಯಡಿಯೂರಪ್ಪ ಆಗಲಿ, ಜನತಾದಳ ಇರ್ತಕ್ಕಂಥ ಎಲ್ಲ ನಾಯಕರ ವಿರುದ್ಧ ಹೋರಾಟ ಮಾಡಲು ತಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೀರಿ. ತಾವು ಈ ಹೋರಾಟವನ್ನು ಮುಂದುವರಿಸಿಕೊಂಡು ಏನು ನಮ್ಮ ಪೂರ್ವಜರು ಈ ಒಂದು ಪವಿತ್ರವಾದ ದಿನದಂದು ನಮ್ಮೆಲ್ಲರಿಗೂ ಸಹ ಸ್ವತಂತ್ರವನ್ನು ಕೊಟ್ಟು ಎಲ್ಲರೂ ಸಹ ಸಮಾನರು, ಎಲ್ಲರಿಗೂ ಸಹ ಸಮಾನವಾದ ಅವಕಾಶ, ಎಲ್ಲರಿಗೂ ಸಹ ಸಮವಾದ ಬಾಳು ಅಂತ ಹೇಳಿ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಇದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಈ ವೇದಿಕೆ ಮೂಲಕ ತಮ್ಮೆಲ್ಲರೂ ಸಹ ನಾನು ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸನ್ಮಾನ್ಯ ಹರಿಪ್ರಸಾದ್ ಸಾಹೇಬರಿಗೆ ಧನ್ಯವಾದಗಳು.